ಭೋವಿ ಸಮಾಜದ ಸಿದ್ದೇಶ್ವರ ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳ ಪದಗ್ರಹಣ. ನಮ್ಮ ಭೋವಿ ಸಮಾಜವು ಕೂಕನೂರು, ಯಲಬುರ್ಗಾ, ಆವಳಿ ತಾಲೂಕಿನಲ್ಲಿ 20,000ಕ್ಕೂ ಹೆಚ್ಚು ಜನಸಂಖ್ಯೆ ಇದ್ದರೂ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿದ್ದು ಸಂಘಟಿತರಾಗಿ ಸರ್ಕಾರಿ ಸೌಲಭ್ಯಗಳನ್ನು ಪಡೆಯಬೇಕು ಎಂದು ಜಿಲ್ಲಾ ಅಧ್ಯಕ್ಷ ಪರಶುರಾಮ ಅಮರಾವತಿ ಹೇಳಿದರು. ನಂತರ ಮಾತನಾಡಿದ ಜಿಲ್ಲಾ ಸದಸ್ಯ ಹನುಮಂತಪ್ಪ ಭೋವಿ ಅವರು ಮಾತನಾಡಿ, ಸಂಘಟನೆಯು ಗ್ರಾಮ ಹೋಬಳಿ ಮಟ್ಟದ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ಸಮಾಜ ಸುಧಾರಣೆ ಮಾಡಬೇಕು. ಎಲ್ಲರೂ ಮೊದಲು ಶಿಕ್ಷಣ, ಸಂಘಟನೆ, ಹೋರಾಟ ಮಾಡಬೇಕು. ಸಹೋದರ ಸಮಾಜದ ಜೊತೆಗೆ ಒಳ್ಳೆಯ ಬಾಂಧವ್ಯದಿಂದ ಇರಬೇಕು. ತಾಲೂಕು ಮಟ್ಟದಲ್ಲಿ ಸಮಾಜದ ಸಮುದಾಯ ಭವನ ನಿರ್ಮಾಣ ಮಾಡಬೇಕು ಎಂದರು. ನಾನೆಲ್ಲ ನಮ್ಮ ಭೋವಿ ಜನಾಂಗದ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಜೊತೆಗೆ ಸಂಘ ಅಂತಕ್ಕಂಥದ್ದು ಬಹಳ ದೊಡ್ಡದು. ವ್ಯಕ್ತಿ ಎಷ್ಟೇ ದೊಡ್ಡವನಿದ್ರು ದೊಡ್ಡವನಲ್ಲ. ಸಮಾಜ ಅಂತಕ್ಕಂಥದ್ದು ದೊಡ್ಡದು. ನಾನು ಎಂತೆ MLA ಇರಲಿ, MP ಇರಲಿ, ಇನ್ನೊಬ್ಬನಿರಲಿ, ಇನ್ನೊಬ್ಬಲಿ, ಅದು ಸಮಾಜ ಕೆಳಗಡೆ ಒಬ್ಬ ಸದಸ್ಯ ಅಷ್ಟೇ. ಇವತ್ತು ನಾವು ಅಧಿಕಾರ, ಅಂತಸ್ತು ಅಂತಕ್ಕಂಥದ್ದು ಅದು ಕ್ಷಣಿಕವಾಗಿರ್ತಕ್ಕಂಥದ್ದು. ನಾವೇನು ಅಧಿಕಾರವನ್ನ ವಹಿಸ್ಕೊಳ್ತೀವಿ ಆ ಅವಧಿ ಏನಿರ್ತದೆ ನಮ್ಮ ಜೀವನದಲ್ಲಿ ಒಂದು ಮೈಲಿಗಲ್ಲು. ನನ್ನ ಅವಧಿಯಲ್ಲಿ ನಾನು ಇಂಥ ಒಳ್ಳೆ ಕೆಲಸಗಳನ್ನ ನಾನು ಮಾಡಿದ್ದೇನೆ, ನಮ್ಮ ಸಂಘಕ್ಕೋಸ್ಕರ ಇಂಥ ಕೆಲಸಗಳನ್ನು ನಾನು ಮಾಡಿದ್ದೀನಿ ಅಂತಕ್ಕಂಥ ಒಂದು ಗುರುತಿಸಬಹುದಂತಹ ಒಂದು ಮೈಲಿಗಳನ್ನು ನಾವು ಸ್ಥಾಪಿಸಬೇಕು. ಇವತ್ತು ನಮ್ಮ ಸಮಾಜ ಅಂತಕ್ಕಂಥದ್ದು ಅತ್ಯಂತ ಕಡುಬಡದಂತ ಸಮಾಜ. ಯಾರು ಶ್ರೀಮಂತರಿಲ್ಲ, ಹಣಕಾಸಿನ ನೆರವು ಸಿಗ್ತಕ್ಕಂಥದ್ದು ಕೂಡ ಬಹಳಷ್ಟು ಕಷ್ಟ. ಅಂಥದ್ರಲ್ಲಿ ಕೂಡ ನಾವೆಲ್ಲ ಒಗ್ಗೂಡೋದ್ರಿಂದ ಯಾರು ಅದನ್ನ ಆರ್ಥಿಕವಾಗಿ ಸಹಾಯ ಮಾಡ್ತಾರೆ, ಯಾರು ಕೊಡೋಂಗಿಲ್ಲ, ಅವರೆಲ್ಲರೂ ಕೂಡ ಸ್ವೀಕರಿಸುವಂತ ಅವಶ್ಯಕತೆ ಇದೆ. ಎಲ್ಲರೂ ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಸಂಘ ಅಂತಕ್ಕಂಥದ್ದು ಉನ್ನತ ಏಳಿಗೆಯನ್ನು ಸಾಧಿಸಿ ಈ ಸಮಾಜವನ್ನು ಸಂಘಟಿಸುವ ನಿಟ್ಟಿನಲ್ಲಿ ಒಂದು ಬೃಹತ್ ಸಮಾವೇಶ ಕಾರ್ಯಕ್ರಮವನ್ನು ಮಾಡೋಣ ಅಂತಕ್ಕಂಥ ಮಾತನ್ನು ನಾನು ಹೇಳಿದೆ. ಈಗ ನಮ್ಮ ಯಲಬುರ್ಗಾ ತಾಲೂಕಿನಲ್ಲಿ ಕನಿಷ್ಠ ಏನಿಲ್ಲ ಅಂತ ಒಂದು 20,000 ಜನಸಂಖ್ಯೆ ನಮ್ಗೆ ಇಲ್ಲಿ ಕಂಡು ಬರ್ತದೆ. ಅವಳಿ ಏನು ಕುಕನೂರು ಮತ್ತು ಯಲಬುರ್ಗಾ ತಾಲೂಕುಗಳಲ್ಲಿ ಎಷ್ಟೋ ಜನಗಳು ಸಂಘಟನೆಯಿಂದ ಹೊರಗುಳಿದಿದ್ದಾರೆ. ಬಹಳಷ್ಟು ಶೋಷಿತರಾಗ್ತಾ ಇದ್ದಾರೆ. ಬಹಳಷ್ಟುಗಳು ಸರ್ಕಾರದ ಒಂದು ಯಾವುದೇ ಸೌಲಭ್ಯಗಳಿಲ್ಲದೆ ಇವತ್ತು ನಮ್ಮ ಜನಾಂಗ ಶೋಷಣೆಗೊಳಗಾಗ್ತಾ ಇದೆ. ಇವತ್ತು ನೋಡಿ, ನಿಮ್ಮ ನಿಜ ಅಂಶ ಹೇಳ್ತಾ ಇದ್ದೀನಿ, ಕಾರ್ಮಿಕ ಕಾರ್ಡನ್ನ ಕಾರ್ಮಿಕ ಅಲ್ಲದೆ ಇರ್ತಕ್ಕಂಥ ವ್ಯಕ್ತಿಯನ್ನು ಪಡ್ಕೊಂಡ್ಬಿಟ್ಟಿದ್ದಾರೆ. ಇವತ್ತು ಎಷ್ಟು ಅನ್ಯಾಯ. ನಿಜವಾದ ಕಾರ್ಮಿಕರು ನಮಗೆ ಯಾವ ಸೌಲಭ್ಯಗಳಿಲ್ಲ. ನಮ್ಮ ಮಕ್ಕಳಿಗೆ ಅಂದ್ರೆ ನಾವು ನಿಜವಾದ ಕಾರ್ಮಿಕರಾಗಿದ್ರೆ 1 ವರ್ಷಕ್ಕೆ ಆ ವಿದ್ಯಾರ್ಥಿ ಓದ್ತಾ ಇದ್ದಿದ್ರೆ ಅವನಿಗೆ 11,000ವರೆಗೆ ಕೂಡ ಸ್ಕಾಲರ್ಶಿಪ್ ಬರುತ್ತೆ. ಯಾರಿಗೆ ಗೊತ್ತಿದ್ದೀವಿ? ಯಾರು ಲಪ್ಟಾಸ್ತಾ ಇದ್ದಾರೆ ಅದನ್ನು. ಅವ್ರು ನಿಜವಾಗ್ಲೂ ಕಾರ್ಮಿಕರೇ ಅಲ್ಲ. ಅಂಥವ್ರು ಇವತ್ತು ದಿವಸ ಕಾರ್ಮಿಕರಲ್ಲದವ್ರು ಕೂಡ ಇವತ್ತು ದಿವಸ ಕಾರ್ಡ್ ತಗೊಂಡಿದ್ದಾರೆ. ಅನ್ಯಾಯ ನಡೀತಾ ಇದೆ. ಇಂತಹ ಅನ್ಯಾಯಗಳನ್ನು ನಾವುಗಳೆಲ್ಲ ಕೂಡು ಮುಖಾಂತರ ಅದನ್ನ ಸರ್ಕಾರದ ಗಮನಕ್ಕೆ ತರಬೇಕು. ನಾವು ಸಂಘಟಿತರಾದಾಗ ಮಾತ್ರ ಇದೆಲ್ಲ ಸಾಧ್ಯ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾವೆಲ್ಲ ಸಂಘಟಿತರಾಗೋಣ, ಒಗ್ಗಟ್ಟನ್ನು ಪ್ರದರ್ಶಿಸೋಣ. ಈ ಜನರ ಅಭಿವೃದ್ಧಿಗೋಸ್ಕರ, ದೇಶಗೋಸ್ಕರ ನಾವೆಲ್ಲರೂ ಒಗ್ಗೂಡಿ ಕೆಲಸ ಮಾಡೋಣ ಅಂತಕ್ಕಂಥ ಆಶಾಭಾವನೆ ತಪ್ಪಾಗಲಿದೆ. ಇವತ್ತು ಯಾವ ಸಮುದಾಯ ಶಿಕ್ಷಣವನ್ನ ಪಡೆದಿದೆ ಆ ಸಮುದಾಯ ಮುಂದಿದೆ. ಶಿಕ್ಷಣದಿಂದ ಯಾರು ವಂಚಿತರಾಗಿದ್ದಾರೆ ಆ ಸಮುದಾಯ ಹಿಂದುಳಿದಿದೆ. ಇವತ್ತು ಸರ್ಕಾರ ಹಾಗಾಗಿ ಪ್ರತಿಯೊಂದು ಗ್ರಾಮದಲ್ಲಿ ಶಾಲೆಯನ್ನು ತೆರೆದಿದ್ದಾರೆ. ಒಂದು ಮಗು ಇದ್ರೂ ಕೂಡ ಆ ಊರಲ್ಲಿ 4 ಜನ ಟೀಚರ್ಸ್ ಕೆಲಸ ಮಾಡ್ತಾರೆ. ಅಂದ್ರೆ ಶಾಲೆಗೆ, ಶಿಕ್ಷಣಕ್ಕೆ ಸರ್ಕಾರ ಸಾಕಷ್ಟು ಒತ್ತನ್ನು ಕೊಟ್ಟಾದ್ರೂ ಕೂಡ ಇವತ್ತು ನಾವು ಆ ಒಂದು ಶಿಕ್ಷಣದ ಮಹತ್ವವನ್ನು ತಿಳಿಯಲಾರ್ದೇ ನಮ್ಮ ಮಕ್ಕಳನ್ನ ಶಿಕ್ಷಣದಿಂದ ಮಧ್ಯದಲ್ಲಿ ಅವ್ರನ್ನ ಬೆಳೆಸಿ ಯಾವುದೋ ಒಂದು ಕೂಲಿ ಕೆಲಸಕ್ಕೋ ಯಾವುದೋ ಒಂದು ಬೆಳೆಸಿ ಶಿಕ್ಷಣದಿಂದ ವಂಚಿತರು ಯಾವಾಗ ಆಗ್ತಿವೆ, ಸರ್ಕಾರದ ಯೋಜನೆಗಳಾಗಿರ್ಬೋದು, ಸರ್ಕಾರದ ನೀತಿಗಳು, ಸರ್ಕಾರದ ನಿಯಮಗಳು, ಸರ್ಕಾರದ ಯೋಜನೆಗಳನ್ನ ನಾವು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ನಾವು ಯೋಜನೆಗಳನ್ನ ನಾವು ಫಲಾನುಭವಿಗಳಾಗಬೇಕಪ್ಪ ಅಂತಂದ್ರೆ ನಮ್ಗೆ ಶಿಕ್ಷಣ ಗೊತ್ತಿದ್ರೆ ಮಾತ್ರ ಒಂದು ಯೋಜನೆಯ ಲಾಭವನ್ನು ಪಡೆದು ನಾವೆಲ್ಲರೂ ಮುಂದುವರಲಿಕ್ಕೆ ಸಾಧ್ಯ. ಆ ಒಂದು ನಿಟ್ಟಿನಲ್ಲಿ ಮುಖ್ಯವಾಗಿ ನಾನು ಈ ನೂತನ ಪದಾಧಿಕಾರಿಗಳಿಗೆ ಮತ್ತು ಅಧ್ಯಕ್ಷರಿಗೆ